ವಿತ್ ಅಪ್ರೆನ್ಷನ್ ಇದ್ದಿದ್ದೇನೆ ಫೈನಲ್ಸ್ ಅಲ್ಲಿ ನೀನೆ ಅದಕ್ಕೆ ಮಜಾ ಇರೋದು ಈ ಗೇಮ್. ಇವತ್ತು ಸತತ 18 ವರ್ಷಗಳ ಪ್ರಯತ್ನ ಇವತ್ತು ಸಫಲ ಆಗಿದೆ. RCB ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಎಲ್ಲ ಟೀಮ್ ಎಲ್ಲ ಒಗ್ಗೂಟಾಗಿ ಎಲ್ಲ ಸೇರಿ ಒಂದು ಸ್ಟ್ರೆಂತ್ ತೋರಿಸಿ ಇವತ್ತು RCB ಗೆಲುವು ತೋರಿಸಿದ್ದಾರೆ. ಇದು RCB ಗೆಲುವಲ್ಲ, ಇದು 6.5 ಕೋಟಿ ಕರ್ನಾಟಕ ಜನತೆಯ ಗೆಲುವು. ಇವತ್ತು ನಾವು ಎಲ್ಲ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಿಜ ಹೇಳ್ಬೇಕಂದ್ರೆ ಒಂಥರ ಎಂತ ವಾತಾವರಣ ಇದೆ ಅಂದ್ರೆ ಹಬ್ಬದ ವಾತಾವರಣ ಇದೆ. ಎಲ್ರ ಮುಖದ ಮೇಲೆ ಖುಷಿ ಇದೆ. ಇವತ್ತು 18 ವರ್ಷದ ವನವಾಸ ಮುಗ್ದಿದೆ. ಇವತ್ತು ವಿರಾಟ್ ಕೊಹ್ಲಿಗೆ ಜಯ ಸಿಕ್ಕಿದೆ. ವಿರಾಟ್ ಕೊಹ್ಲಿಗೆ ಅಲ್ಲ, RCBಗೆ ಅಲ್ಲ, ಈ ಕರ್ನಾಟಕದ 6.5 ಕೋಟಿ ಜನತೆಗೆ ಇವತ್ತು ನಾನು ಬಹಳ ಖುಷಿಯಾಗಿದ್ದೀನಿ. ಜೈ RCB, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಇವತ್ತು RCB ಗೆಲುವು ಅಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ನಾಡು ಹಬ್ಬ ತರ ಕಾಣ್ತಾ ಇದೆ. ಸತತ 18 ವರ್ಷದ ಪ್ರಯತ್ನ ಇವತ್ತು ವಿಫಲವಾಗಿದೆ. ನಿಜವಾಗ್ಲೂ ನಮ್ಮ ನಾಡ ಹಬ್ಬ ತರ ಕಾಣ್ತಾ ಇದೆ ಇವತ್ತು RCB ಗೆಲುವು. ಎಲ್ಲರಿಗೂ ಜೈ RCB. ಎಲ್ಲರಿಗೂ ಇವತ್ತು ಖುಷಿ ದಿನ. ಇವತ್ತು ದರ್ಗಾ ಸರ್ಕಲ್ ನಲ್ಲಿ ನಮ್ಮ ಉತ್ತರ ಸಮೂಹದ ಎಲ್ಲ ಅಂಡ ತಮ್ಮಂದಿರು ಅಮಾನುಲ್ಲಾ ಖಾನ್, ನಸರುಲ್ಲಾ ಖಾನ್, ಅಬ್ದುಲ್ಲಾ ಖಾನ್ ಇವರ ನೇತೃತ್ವದಲ್ಲಿ ಇವತ್ತು ನಮ್ಗೊಂದು ದೊಡ್ಡ ಪರದೆಯನ್ನು ವ್ಯವಸ್ಥೆ ಮಾಡಿ ದರ್ಗಾ ಸರ್ಕಲ್ ಅಲ್ಲಿ ಎಲ್ಲರಿಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ ನ ವೀಕ್ಷಣೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ. ಆದ್ರೆ ಇವತ್ತು ನಮ್ಮ RCB ತಂಡ ಇವತ್ತು ಕ್ರಿಕೆಟ್ ನ ಕಪ್ ಗೆದ್ದಿದೆ. ಇವತ್ತು ವಿರಾಟ್ ಕೊಹ್ಲಿ ಅವರ ತಾಳ್ಮೆ ತುಂಬಾ ಯಶಸ್ವಿಯಾಗಿದೆ. ಒಬ್ಬ ಮನುಷ್ಯನಿಗೆ ತಾಳ್ಮೆ ಪ್ರತಿ ಮನುಷ್ಯನಿಗೂ ಇರ್ಲಿ ಅನ್ನೋದು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ RCB. RCB